ಮೊದಲನೇ ಎಕ್ಸರ್ಸೈಸ್ ಗ್ಲೂಟ್ಸ್ ಬ್ರಿಡ್ಜ್ ಅಂತ. ಇದು ತುಂಬಾ ಈಸಿ, ಓಕೆನಾ? ನಾನು ಅಷ್ಟು ಯಾವ್ದು ಹೇಳ್ಕೊಡಲ್ಲ, ಎಲ್ಲ ಈಸಿ ಇರುತ್ತೆ. ಓಕೆ, ಫಸ್ಟ್ ಕಾಲ್ಗಳನ್ನ ಈ ರೀತಿ ಮಲ್ಕೊಂಡ್ಮೇಲೆ ಈ ರೀತಿ ಇಟ್ಕೊಳ್ರಿ ಸ್ಟ್ರೈಟ್, ಓಕೆನಾ? ಸ್ವಲ್ಪ ಕೈಗಳನ್ನ ಪಕ್ಕದಲ್ಲಿ ಇಟ್ಕೊಳ್ರಿ. ನಿಮ್ಮ ಗ್ಲೂಟ್ಸ್ ನ ಮೇಲೆತ್ತಿ ಸ್ಟ್ರೆಚ್ ಮಾಡ್ಬೇಕು. ಓಕೆ, ನೀವು ಆಸ್ಪತ್ರೆಗೂ ಕೂಡ ಹೋಗಿರ್ತೀರಾ, ಅವರು ನಿಮಗೆ ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಆ ಮೆಡಿಸಿನ್ಸ್ ನ ತಗೊಂಡು ಈ ರೀತಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ತುಂಬಾ ಬೇಗ ಹುಷಾರಾಗ್ತೀರಾ. ಅದಕ್ಕೋಸ್ಕರ ಈ ವ್ಯಾಯಾಮಗಳನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಯಾರ್ಯಾರಿಗೆ ಬ್ಯಾಕ್ ಪೇನ್ ಇದೆ ಮತ್ತೆ ಹೆಲ್ತಿ ಆಗಿರ್ಬೇಕಂತ ಇದ್ದೀರಾ, ಸ್ಟ್ರೆಚಿಂಗ್ ಮಾಡ್ಬೇಕಂತ ಇದ್ದೀರಾ, ಅವ್ರು ಇದನ್ನ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ರಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ, ಅವ್ರಿಗೂ ಕೂಡ ತುಂಬಾ ಸಹಾಯ ಆಗುತ್ತೆ. ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ನೋಡ್ರಿ ಯಾವ ರೀತಿ ಬೆವ್ರು ಕಿತ್ಕೊಂಡ್ ಬರ್ತೈತೆ ಅಂತ. ಇವಾಗ ಜಸ್ಟ್ ನಾನು ಬ್ಯಾಕ್ ಪೇನ್ ರಿಲೀಫ್ ಆಗುವಂತಹ ವ್ಯಾಯಾಮಗಳನ್ನ ನಾನು ಜಸ್ಟ್ ಮಾಡಿದೆ, ಅದನ್ನ ರೆಕಾರ್ಡ್ ಮಾಡಿದೀನಿ. ಕೊನೆವರೆಗೂ ನೋಡಿ, ಅದನ್ನು ಕೂಡ ಬರುತ್ತೆ. ಇದು ವಿಡಿಯೋ ಮುಖ್ಯವಾಗಿ ಯಾರಿಗಂದ್ರೆ ಬ್ಯಾಕ್ ಪೇನ್ ಜಾಸ್ತಿ ಆಗಿರುತ್ತಲ್ಲ ಅವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಕೊನೆವರೆಗೂ ನೋಡಿ. ಏನಾದ್ರೂ ವಜಿ ಎತ್ತಕ್ ಹೋಗಿರ್ತೀರಾ ಅಥವಾ ಇದಕ್ಕಿದ್ದಂಗೆ ಬ್ಯಾಕ್ ಸ್ಪೈನಲ್ ಕಾರ್ಡ್ ಹತ್ರ ಆಗಿರ್ಬೋದು ಚಳಕ ಅಂತ ಸೌಂಡ್ ಬಂದಿರುತ್ತೆ, ಅವಾಗಿಂದ ಬ್ಯಾಕ್ ಪೇನ್ ಯಾವ ತರ ಆಗುತ್ತೆ ಅಂದ್ರೆ ನಡೆಯೋದಕ್ಕೆ ಬರೋದಿಲ್ಲ. ಇದರ ಹಿಂಗೆ ಸ್ಟ್ರೈಟ್ ಕೂಡ ನಿಲ್ಲಕ್ ಬರಲ್ಲ, ಒಂಥರ ಹಿಂಗೆ ನಡಿಬೇಕು, ಹಿಂಗೇನ್ ಬಗ್ಗಕ್ ಆಗಲ್ಲ. ಆ ರೀತಿ ತುಂಬಾ ಪೇನ್ ಆಗ್ತಾ ಇರುತ್ತೆ. ನಿಮ್ ಮನೇಲಿ ಕೂಡ ಏಜ್ ಆಗಿರುವಂತವ್ರು ಇರ್ತಾರಲ್ಲ, ಅವ್ರಿಗೂ ಕೂಡ ಆಗ್ತಾ ಇರುತ್ತೆ. ಈ ವಿಡಿಯೋನ ಅವ್ರಿಗೂ ಕೂಡ ತೋರಿಸಿ ತುಂಬಾ ಸಹಾಯವಾಗುತ್ತೆ. ಹಾಗೂ ನಮಗೆ ಬ್ಯಾಕ್ ಪೇನ್ ಇರುತ್ತೆ ಅವ್ರಷ್ಟೇ ಮಾಡ್ಬೇಕು ಅಂತ ತಿಳ್ಕೊಬೇಡಿ. ಯಾಕಂದ್ರೆ ಪ್ರತಿಯೊಬ್ರು ಇದನ್ನ ಮಾಡ್ಬೇಕು. ಯಾಕಪ್ಪ ಅಂದ್ರೆ ನಮ್ಮ ಬೆನ್ನು ಮೂಳೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಪ್ಪ ಅಂದ್ರೆ, ತುಂಬಾ ಆರೋಗ್ಯವಾಗಿರ್ಬೇಕಂದ್ರೆ ಈ ವ್ಯಾಯಾಮಗಳನ್ನ ದಿನನಿತ್ಯವಾಗಿ ಮಾಡ್ತಾ ಇರ್ಬೇಕು. ವಾರದಲ್ಲಿ ಒಂದು 2-3 ಸಲನಾದ್ರೂ ಮಾಡ್ರಿ. ದಿನನಿತ್ಯ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ವರ್ಕೌಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ಟ್ರೆಚಿಂಗ್ ಮಾಡೋದು ತುಂಬಾ ಮುಖ್ಯ. ವರ್ಕೌಟ್ ಕೂಡ ಮುಖ್ಯ, ಆದ್ರೆ ಸ್ಟ್ರೆಚಿಂಗ್ ಮಾಡಿದ್ರೆ ತುಂಬಾ ಹೆಲ್ತಿ ಆಗಿ ಇರ್ತೀವಿ. ಓಕೆನಾ? ಇದ್ರಲ್ಲಿ ನಾನು ನಿಮಗೆ ಕೆಲವು ವ್ಯಾಯಾಮಗಳನ್ನ ಹೇಳ್ಕೊಟ್ಟಿದ್ದೀನಿ. ಆ ವ್ಯಾಯಾಮಗಳನ್ನ ಮಾಡ್ತಾ ಇದ್ರು ಕೂಡ ನಿಮಗೆ ಹುಷಾರಾಗಿಲ್ಲ ಅಂದ್ರೆ ನೀವು ಡಾಕ್ಟರ್ನ ಸಜೆಸ್ಟ್ ಮಾಡೋದು ತುಂಬಾ ಮುಖ್ಯ. ಡಾಕ್ಟರ್ ಯಾವ ರೀತಿ ಹೇಳ್ತಾರೆ, ಮೆಡಿಸಿನ್ ಕೊಡ್ತಾರೆ, ಹಾಗೂ ಅವ್ರೇನ್ ಗೈಡ್ಲೈನ್ಸ್ ಕೊಡ್ತಾರೆ ಅದನ್ನ ಮಾಡ್ಕೊಂತ ಹೋಗ್ರಿ, ಟ್ರೀಟ್ಮೆಂಟ್ ತಗೊಳ್ರಿ, ಆದಷ್ಟು ಬೇಗ ಹುಷಾರಾಗ್ತೀರಾ. ಮೊದಲನೇ ಎಕ್ಸರ್ಸೈಸ್ ಗ್ಲೂಟ್ಸ್ ಬ್ರಿಡ್ಜ್ ಅಂತ. ಇದು ತುಂಬಾ ಈಸಿ, ಓಕೆನಾ? ನಾನು ಅಷ್ಟು ಯಾವ್ದು ಹೇಳ್ಕೊಡಲ್ಲ, ಎಲ್ಲ ಈಸಿ ಇರುತ್ತೆ. ಓಕೆ, ಫಸ್ಟ್ ಕಾಲ್ಗಳನ್ನ ಈ ರೀತಿ ಮಲ್ಕೊಂಡ್ಮೇಲೆ ಈ ರೀತಿ ಇಟ್ಕೊಳ್ರಿ ಸ್ಟ್ರೈಟ್, ಓಕೆನಾ? ಸ್ವಲ್ಪ ಕೈಗಳನ್ನ ಪಕ್ಕದಲ್ಲಿ ಇಟ್ಕೊಳ್ರಿ. ನಿಮ್ಮ ಗ್ಲೂಟ್ಸ್ ನ ಮೇಲೆತ್ತಿ ಸ್ಟ್ರೆಚ್ ಮಾಡ್ಬೇಕು. ಓಕೆ, ಮೊದಲು ಹಿಂಗೆ ಆರಾಮಾಗಿ ಮಾಡ್ಕೊಳ್ರಿ. ಅಂಡ್ ನೆಕ್ಸ್ಟ್ ಸ್ಟ್ರೆಚ್. ಎಲ್ಲ ಸ್ವಲ್ಪ ಟೈಟ್ ಹಿಡಿಬೇಕು. ಓಕೆ, ಮತ್ತೆ ರಿಲ್ಯಾಕ್ಸ್. ದೆನ್ ಮತ್ತೆ 15 ರೆಪಿಟೇಷನ್ ಮಾಡ್ಬೇಕು ನೀವು. ಓಕೆನಾ? ಎಸ್. ಅಪ್ 3 ಸೆಕೆಂಡ್ಸ್ ಹೋಲ್ಡ್ ಮಾಡ್ರಿ. ನೋಡ್ರಿ, ಟೈಟ್ ಹಿಡೀರಿ. 1 2 3 ರಿಲ್ಯಾಕ್ಸ್. ಇದು ಗ್ಲೂಟ್ಸ್ ಬ್ರಿಡ್ಜ್ ವರ್ಕೌಟ್ ನ 15 ರೆಪಿಟೇಷನ್ಗಳನ್ನ ಮಾಡ್ಬೇಕು. 15 ರೆಪಿಟೇಷನ್ ಮಾಡಿದ್ಮೇಲೆ ಸ್ವಲ್ಪ ಸಮಯದ ನಂತರ ಮತ್ತೆ ಶುರು ಮಾಡ್ಬೇಕು. ಯಾಕಂದ್ರೆ ಸ್ವಲ್ಪ ವಿರಾಮನ ತಗೋಬೇಕು ನೀವು. ಓಕೆನಾ? ಒಂದು ಸೆಟ್ಗೆ 15 ರೆಪಿಟೇಷನ್ ಮಾಡ್ಬೇಕು, ಹಾಗೂ 3 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೇಕು. ಬ್ರೀತ್ ನ ತಗೋಬೇಕು, ಕೆಳಗಡೆ ಬಿಡ್ಬೇಕಾದ್ರೆ ಬ್ರೀತ್ ನ ಹೊರಗಡೆ ಬಿಡ್ಬೇಕು. ಓಕೆ, ಅಂಡ್ ನೆಕ್ಸ್ಟ್ ಇದನ್ನು ಕೂಡ ಬಹಳ ಸುಲಭವಾಗಿ ಮಾಡ್ಬೋದು. ಇದನ್ನು ಕೂಡ 15 ರೆಪಿಟೇಷನ್, ಎಲ್ಲ 15 ರೆಪಿಟೇಷನ್ ಮಾಡ್ರಿ. ಓಕೆ, ಈ ರೀತಿ ನಿಮ್ಮ ನೀಸ್ ನ ಹೋಲ್ಡ್ ಮಾಡಿ. ಎಷ್ಟು ಸೆಕೆಂಡ್ಸ್ ಆಗುತ್ತೆ ಅಷ್ಟು ಮಾಡ್ರಿ. ಮಿನಿಮಮ್ 5 ಸೆಕೆಂಡ್ಸ್ ಮಾಡ್ರಿ. ಓಕೆ, ರಿಲಿ. ಮತ್ತೆ ರಿಲ್ಯಾಕ್ಸ್. ಓಕೆ, ಈ ಕಡೆ ಮತ್ತೆ ಈ ಕಡೆ ಮಾಡಿದ್ಮೇಲೆ ಒಂದೇ ರೆಪಿಟೇಷನ್ ಕೌಂಟ್ ಆಗುತ್ತೆ. ಓಕೆನಾ?
ರಿಲ್ಯಾಕ್ಸ್. ರಿಲ್ಯಾಕ್ಸ್. ಓಕೆ, ಹೋಲ್ಡ್, ರಿಲ್ಯಾಕ್ಸ್. ಗೊತ್ತಾಗ್ತಾ ಇದೆ ನಿಮ್ಗೆ? ಸಿಂಪಲ್ ಆಗಿ ಮಾಡ್ಕೊಳ್ರಿ, ಇಷ್ಟೇ. ಹೋಲ್ಡ್ ಮಾಡ್ರಿ. 1 2 3 4 5 ಈ ತರ. ನಿಮಗೆ ಜಾಸ್ತಿ ಹೋಲ್ಡ್ ಮಾಡಕ್ಕಾದ್ರೆ ಜಾಸ್ತಿ ಹೋಲ್ಡ್ ಮಾಡಿ, ಓಕೆನಾ? ಇದು ಕೂಡ 4 ಸೆಟ್ಸ್ ಮಾಡ್ರಿ. ಅಂಡ್ ದೆನ್ ಇವಾಗ 2 ಲೆಗ್ಸ್ ಸೇಮ್. ಓಕೆ ನೋಡಿ, ಗ್ಲೂಟ್ಸ್ ಕೂಡ ಮೇಲೆತ್ಬೇಕು. ನಿಮ್ಮ ಬ್ಯಾಕ್ ಪೇನ್ ರಿಲೀಫ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ, ಓಕೆನಾ? ಈ ರೀತಿ ಪ್ರೆಸ್ ಮಾಡ್ಬೇಕು. 1 2 3 4 5 ರಿಲ್ಯಾಕ್ಸ್. And then again 1 2 3 4 5 ರಿಲ್ಯಾಕ್ಸ್. ಹಿಂಗ್ ಮಾಡಬಾರ್ದು, ಹಿಂಗೆ ಬ್ಯಾಕ್ ಗ್ಲೂಟ್ಸ್ ಹಿಂಗ್ ಮೇಲೆ. 1 2 3 4 5 ರಿಲ್ಯಾಕ್ಸ್. ತುಂಬಾ ಸುಲಭವಾಗಿರುವಂತ ಹೇಳ್ಕೊಟ್ಟು, ತುಂಬಾ ಸುಲಭವಾಗಿ ಇರುವಂತಹ ವ್ಯಾಯಾಮಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಸ್ಟ್ರೆಚಿಂಗ್ಗಳು. ಓಕೆ, ಇದನ್ನು ಕೂಡ 15-15 4 ಸೆಟ್ಸ್ ಮಾಡ್ರಿ. ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ರಿ, ಇಷ್ಟೇ ಮಾಡ್ಬೇಕಂತಿಲ್ಲ. 5 ರೆಪ್ಟೇಷನ್ ಮಾಡ್ರಿ, ಯಾಕಂದ್ರೆ ಬಿಗಿನರ್ಗಳಿಗೆ ಅಭ್ಯಾಸ ಇರೋದಿಲ್ಲ. ಓಕೆ, ನೆಕ್ಸ್ಟ್ 4ನೇ ಸ್ಟ್ರೆಚಿಂಗ್ ಕಡೆ ಹೋಗೋಣ. ಇವಾಗ ಫಸ್ಟ್ ಚೈಲ್ಡ್ ಪೋಸ್ ಮಾಡ್ಬೇಕು, ಓಕೆನಾ? ನೋಡ್ರಿ, ಈ ರೀತಿ ಕುತ್ಕೊಂಡು ಟ್ರೈ ಮಾಡ್ರಿ. ಓಕೆ, ಆಯ್ತಾ ನಿಮ್ಗೆ? ಕೈ ಮುಂದೆ ಇಡ್ಬೇಕು, ಹಿಂಗೆ ಬೇಬಿ ಪೋಸ್. ಓಕೆ, ಚೈಲ್ಡ್ ಪೋಸ್ ಹೋಲ್ಡ್ ಮಾಡ್ಬೇಕು ನೀವು ಒಂದು 5 ಸೆಕೆಂಡ್ಸ್. 1 2 3 4 5 ಅಂಡ್ ದೆನ್ ಇದ್ರ ಜೊತೆಗೆ ಆಲ್ಟರ್ನೇಟ್ ಮಾಡ್ಬೇಕು ನೀವು. ಕೋಬ್ರಾ ಸ್ಟ್ರೆಚ್. ಹಿಂಗೆ ಮುಂದೆ ಬರಬೇಕು, ಕಾಲು ಸ್ವಲ್ಪ ಹಿಂದೆ ಇರಬೇಕು, ನಿಮ್ಮ ಬ್ಯಾಕ್ ನ ಹಿಂಗೆ ಸ್ಟ್ರೆಚ್ ಮಾಡಬೇಕು, ಸೇಮ್ ಆಸ್ ಇಟ್ ಈಸ್ ಕೋಬ್ರಾ ತರ. ಫ್ರಂಟ್ ನೋಡ್ಬೇಕು ಮುಂದೆ, ಚೆಸ್ಟ್ ಅಪ್ ಮಾಡ್ಬೇಕು. ನಿಮಗೆ ಎಷ್ಟು ಸಾಧ್ಯ ಅಷ್ಟು ಸ್ಟ್ರೆಚ್ ಮಾಡ್ರಿ. ಓಕೆ, ಅಂಡ್ ದೆನ್ ಬ್ಯಾಕ್ ಟು ದಿ ಅಗೇನ್ ಚೈಲ್ಡ್ ಪೋಸ್. 1 2 3 4 5 and again cobra stretch. Hold, breathe ತಗೋಬೇಕು. 1 2 3 4 5 ಅವಾಗ ಮತ್ತೆ ಬ್ರೀತ್ ಔಟ್ ಮಾಡ್ಬೇಕು. and again. ಓಕೆ, ಇದು 5ರಿಂದ 10 ರೆಪ್ಟೇಷನ್ ಮಾಡಿ ಸಾಕು. 4 ಸೆಟ್ಸ್ ಮಾಡ್ರಿ. ಜಾಸ್ತಿ ಆದ್ರೆ ಜಾಸ್ತಿ ಮಾಡ್ರಿ, ಇಲ್ಲಾಂದ್ರೆ ಹೋಲ್ಡ್ ಜಾಸ್ತಿ ಮಾಡಕಂದ್ರೆ ಜಾಸ್ತಿ ಮಾಡ್ರಿ. ನೀವು ಕೌಂಟ್ ಹೇಳ್ಕೊಂತ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಗೊತ್ತಾಗ್ಲಿ ಅಂತ ಕೌಂಟ್ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ಮನಸ್ಸಲ್ಲೇ ಕೌಂಟ್ ಮಾಡ್ಕೋಬಹುದು. ಇಷ್ಟು 4 ಎಕ್ಸರ್ಸೈಸ್ ಮಾಡಿದ್ರೆ ಸಾಕು, ನಿಮಗೆ ತುಂಬಾ ಬ್ಯಾಕ್ ರಿಲೀಫ್ ಆಗುತ್ತೆ. ಇನ್ನೂ ತುಂಬಾ ವ್ಯಾಯಾಮಗಳಿದಾವೆ, ಸ್ಟ್ರೆಚಿಂಗ್ ಇದಾವೆ. ಬೇಕು ಅಂದ್ರೆ ಒಂದು ಎಕ್ಸ್ಟ್ರಾ ಹೇಳ್ಕೊಡ್ತೀನಿ ಅಂತ, ಓಕೆನಾ? ನೋಡ್ರಿ, ನಿಮ್ಮ 4 ಆರ್ಮ್ಸ್ ನ ನಿಮ್ಮ ಶೋಲ್ಡರ್ ಹತ್ರ ಇಡ್ಬೇಕು. ಓಕೆ, ಅಂಡ್ ದೆನ್ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಗೆ ಬನ್ನಿ. ಓಕೆ, ಈ ರೀತಿ ಸೇಮ್ ಕೋಬ್ರಾ ಸ್ಟ್ರೆಚ್ ಮಾಡಿದ್ರು ಅದೇ ತರನೇ ವಿಷಯ. 1 2 3 4 5 ಓಕೆ, ಅಂಡ್ ದೆನ್ ರೆಸ್ಟ್. ಮತ್ತೆ ಅಗೇನ್ 1 2 3 4 5 ಓಕೆ. ಇಷ್ಟು ವ್ಯಾಯಾಮಗಳನ್ನ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಬ್ಯಾಕ್ ಪೇನ್ ತುಂಬಾ ರಿಲೀಫ್ ಆಗುತ್ತೆ, ನಾನೇ ಗ್ಯಾರಂಟಿ. ಓಕೆ, ನೀವು ಇದೆಲ್ಲ ವ್ಯಾಯಾಮಗಳನ್ನ ಮಾಡ್ತಾ ಇದ್ರು ಕೂಡ ಬ್ಯಾಕ್ ಪೇನ್ ರಿಲೀಫ್ ಆಗಿಲ್ಲ ಅಂದ್ರೆ ನೀವು ಡಾಕ್ಟರ್ನ ಸಜೆಸ್ಟ್ ಮಾಡೋದು ತುಂಬಾ ಮುಖ್ಯ. ಅವರು ಕೊಟ್ಟಿರುವಂತಹ ಮೆಡಿಸಿನ್ಸ್ ಜೊತೆಗೆ ಈ ವ್ಯಾಯಾಮ ಮಾಡಿದ್ರೆ ತುಂಬಾ ಬೇಗ ನೀವು ಹುಷಾರಾಗ್ತೀರಾ. ಓಕೆ, ಇದು ಮಾಡಿದ್ರು ಕೂಡ ಹುಷಾರಾಗಿಲ್ಲ ಅಂದ್ರೆ ನೀವು ಡಾಕ್ಟರ್ ಹತ್ರನೇ ಹೋಗಿ ಅವರ ಗೈಡ್ ಲೈನ್ಸ್ ಗಳನ್ನ ಪಡ್ಕೊಳ್ಳೋದು
ತುಂಬಾ ಒಳ್ಳೇದು. ಮತ್ತೆ ಇಂತಹ ವಿಡಿಯೋಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಯಾವ ವಿಡಿಯೋ ಬೇಕು ಫಿಟ್ನೆಸ್ ರಿಲೇಟೆಡ್ ನನಗೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಹೇಳಿ ಜೈ ಹಿಂದ್.